ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 10ನೇ ವಚನದಲ್ಲಿ, ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು, ಅದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡಿದ್ದು. ದೇವರು ಈ ವಾಕ್ಯವನ್ನು ದಯಪಾಲಿಸಿದ್ದಾನೆ. ಪ್ರಿಯ ಸಹೋದರರೇ, ಪ್ರವಾದಿಯಾದ ಮೋಶೆಯನು ಹೇಳುವುದೇನೆಂದರೆ, ಮರಳು ಕಾಡಿನಲ್ಲಿ ಕಂಡು ಪರಾಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದನು. ಆಮೆನ್. ಸಹೋದರರೇ, ನೀವು ಸಹ ಇಸ್ರಾಯೇಲರ ವಂಶಸ್ಥರೇ. ನಿಮ್ಮನ್ನು ಕಂಡು ಪರಾಂಬರಿಸಿ ಪ್ರೀತಿಯಿಂದ ಆತನೇ ನಿಮ್ಮನ್ನು ಆವರಿಸಿಕೊಂಡಿದ್ದಾನೆ. ನೀವು ಯಾವ ಸಂಕೋಚವಿಲ್ಲದೆ ನಿಮ್ಮ ಸ್ವರವನ್ನು ಎತ್ತಿ ಆತನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ನೀವು ಆತನಿಗೆ ಪ್ರಾರ್ಥನೆ ಮಾಡದೆ ಹೊರಗಡೆ ಹೋಗಬೇಡಿರಿ, ಏಕೆಂದರೆ ಪ್ರಾರ್ಥನೆಯಲ್ಲಿ ನಿಮ್ಮ ಕೆಲಸ ಸಫಲವಾಗುವವು. ಪ್ರಾರ್ಥನೆಯಲ್ಲೇ ನಿಮ್ಮ ಇಷ್ಟಾರ್ಥಗಳು ನೆರವೇರುವವು. ಆತನು ನಿಮ್ಮನ್ನು ಪ್ರೀತಿಸಿದ್ದರಿಂದ ನಿಮ್ಮ ಸ್ವರವನ್ನು ಕೇಳುವವನಾಗಿದ್ದಾನೆ. ನೀವು ಇರುವ ಪ್ರತಿಯೊಂದು ಗಳಿಗೆಯಲ್ಲಿ ನಿಮ್ಮನ್ನು ನಾಶನದಿಂದ ತಪ್ಪಿಸಿ ತನ್ನ ಕಣ್ಣಿನ ಗುಡ್ಡಿನಂತೆ ಕಾಪಾಡುವವನಾಗಿದ್ದಾನೆ. ಭಯಪಡಬೇಡಿರಿ, ಧೈರ್ಯದಿಂದ ಮುಂದಕ್ಕೆ ಸಾಗಿರಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.